ಹಲೋ, ಎಲ್ಲರಿಗೂ ನಮಸ್ಕಾರ. ಈ ಲಾಕ್ಡೌನ್ ಇದೆ. ಈ ಲಾಕ್ಡೌನಿಂದ ದೇವರು ಎಲ್ಲರಿಗೆ ಪಾರು ಮಾಡಲಿ. ಆಮೇಲೆ ಎಲ್ಲರಿಗೂ ಆರೋಗ್ಯ ಕೊಳ್ಳಿ, ಒಳ್ಳೆ ಆಯುಸ್ಕೊಳ್ಳಿ, ಐಶ್ವರ್ಯ ಕೊಳ್ಳಿ. ನಾನು ನಿಮ್ಮಲ್ಲಿ ದೇವರ ಹತ್ರ ನಿಮಗೋಸ್ಕರ ಬೇಡ್ಕೊಳ್ಳೋದು ಇಷ್ಟೇ. ನಿಮಗೂ ನಮಗೂ ಎಲ್ಲರಿಗೂ ದೇವ್ರು ಚೆನ್ನಾಗಿರಲಿ. ನಾನು ಒಂದು 3-4 ವಿಡಿಯೋಗಳು ನೋಡಿದೆ. ಯಾವನೋ ಮಂಜುನಾಥ್ ಅಂತೆ, ನೋಡಕ್ಕೆ ಒಂಥರ ಅಸಹ್ಯವಾಗಿದ್ದಾನೆ ಅವನು. ಬಟ್ ಅವನತ್ರ ದೊಡ್ಡವರು ಚಿಕ್ಕವರು ಅನ್ನೋದು ಮರ್ಯಾದೆ ಇಲ್ಲ ಅವನಿಗೆ. ನೋಡಿ, ದೇವರು ತಾಯಿ ಹೊಟ್ಟೆಯಿಂದ ಹುಟ್ಟಿಸಿದಾಗ ಯಾರು ಇವನು ರೌಡಿ ಆಗ್ತಾನೆ, ಯಾರು ಇವನು ಒಬ್ಬ ಧರ್ಮದ ಪಾಲನೆ ಮಾಡೋನಾಯ್ತಾನೆ, ಇಲ್ಲ ಪಿಕ್ ಪಾಕೆಟರ್ ಆಯ್ತಾನೆ, ಇಲ್ಲ ಒಬ್ಬ ಒಳ್ಳೆ ಕಾರ್ಮಿಕನಾಯ್ತಾನೆ, ಒಬ್ಬ ಯಾರು ಆಟೋ ಡ್ರೈವರ್ ಆಯ್ತಾನೆ, ಒಬ್ಬ ಯಾರು ಟ್ಯಾಕ್ಸಿ ಡ್ರೈವರ್ ಆಯ್ತಾನೆ, ಒಬ್ಬ ಯಾರು ಕೌನ್ಸಿಲರ್ ಆಯ್ತಾನೆ, ಒಬ್ಬ ಯಾರು ML ಆಯ್ತಾನೆ, ಒಬ್ಬ ಯಾರು MP ಆಯ್ತಾನೆ, ಇನ್ನೊಬ್ಬ ಯಾರು ಪ್ರೈಮ್ ಮಿನಿಸ್ಟರ್ ಆಯ್ತಾನೆ, ಇನ್ನೊಬ್ಬ ಯಾರು ಬೇಕಾದಷ್ಟು ಜಾಬ್ಗಳವೆ. ದೇವರು ಯಾವುದರಲ್ಲಿ ಇದಾಗುತ್ತೋ ಅದೆಲ್ಲ ಮಾಡಿಬಿಡ್ತಾರೆ. ಬಟ್ ಯಾರು ನಾನು ರೌಡಿ ಆಗಬೇಕು ಅಂತ ಯಾವನು ನಿರೀಕ್ಷೆ ಮಾಡಿರಲ್ಲ. ಈ ನಿರೀಕ್ಷೆ ಬರೋದು ಯಾವಾಗ ಅಂದ್ರೆ, ಓದು ಬರಹ ಎಲ್ಲ ಇದ್ದು ಯಾವನಿಗೆ ಕೆಲಸ ಸಿಗಲ್ವೋ, ಇಲ್ಲ ಯಾವನಿಗೆ ಕೆಲಸ ಮಾಡೋ ಶಕ್ತಿ ಇರುತ್ತೋ ಅವನಿಗೆ ಯಾವನಿಗೆ ಕೆಲಸ ಸಿಗಲ್ವೋ, ಒಂದು ಉದ್ಯೋಗ ಸಿಗಲ್ವೋ, ಅವನು ಯಾವನು ಕೆಟ್ಟ ದಾರಿಗಿಳಿದು ದಾರಿ ತಪ್ಪಿದ ಮಗನಾಗಿ ಎಲ್ಲೆಲ್ಲೋ ರೌಡಿನೋ ಏನೋ ಒಂದು ಆಗ್ಬಿಡ್ತಾನೆ. ಅದು ಬೇರೆ ವಿಷಯ. ಅದು ಬಟ್ ಈ ಮಂಜುನಾಥ್ ಅಂತ ಇದ್ದಾನಲ್ಲ, ಅವನು ಶ್ರೀಧರ್ ಸಾಹೇಬ್ರಿಗೆ ತುಂಬಾ ಕೇವಲವಾಗಿ ಹಗುರವಾಗಿ ಮಾತಾಡಿದ್ದಾನೆ. ಇವನಿಗೆ ಶ್ರೀಧರ್ ಯಾರು, ಆಮೇಲೆ ಮುತ್ತುಪುರಾಯ ಅವ್ರು ಯಾರು, ಈ ರೌಡಿಗಳು ಏನು, ಈ ರೌಡಿಸಮ್ ಎಲ್ಲಿಂದ ಬಂತು, ಈ ರೌಡಿಸಮ್ ಯಾಕಾಯ್ತು, ಈ ರೌಡಿಸಮ್ಗೆ ಇವರೆಲ್ಲ ಯಾಕೆ ಇಳಿದ್ರು, ಎಲ್ಲಿಂದ ಬಂದು ಈ ಬೆಂಗಳೂರಿನಲ್ಲಿ ಅಂಡರ್ವರ್ಲ್ಡ್ ಅಂತ ನಾನು ಹೇಳೋದಿಲ್ಲ, ರೌಡಿಸಮ್ ನಡೆಸಿದ್ರು, ಏನೇನೋ ಮಾಡಿದ್ರು, ಏನೇನೋ ಮಾಡ್ತಾ ಇದ್ದಾರೆ. ಬಟ್ ಇವು ಮಂಜುನಾಥ್ ಅನ್ನೋನಿಗೆ ಇವನು ಅವಿವೇಕಿ. ಇವನಿಗೆ ಒಂಚೂರು ಬುದ್ಧಿ ಇಲ್ಲ. ಮುತ್ತುಪುರಾಯ ಸರ್ ಇದ್ದಾಗ ಇವನೆಲ್ಲೂ ಕಾಣಿಸ್ಕೊಂಡು ಇಲ್ಲ, ಏನೋ ಅಲ್ಲಿ ಅವ್ರ ಹತ್ರ ಚಪರಾಸಿ ಕೆಲಸ ಏನೋ ಮಾಡ್ಕೊಂಡು ಗ್ಲಾಸ್ ತೊಳ್ಕೊಂಡು ತೊಳ್ಕೊಂಡು ಗೇಟ್ ಕಾಯ್ಕೊಂಡು ಇವನು ಹೇಳ್ತಾನೆ, ನನಗೆ ಮುತ್ತುಪುರಾಯ ಅವರು ನಾನು ಕರೆಸಿದ್ರು, ನಾನು ಮಾತಾಡಿದ್ರು, ತುಂಬಾ ಹತ್ರದಿಂದ ಮಾತಾಡಿದ್ದಾನೆ ಅಂತ ಹೇಳ್ತಾನೆ. ಇವನಿಗೆ ಮುತ್ತುಪುರಾಯ ಇವನಿಗೆ ಈ ಚಪ್ಪರ್ಗೆ ಕರೆಸ್ತಾರ? ಮುತ್ತುಪುರಾಯ ಲೆವೆಲ್ ಏನು, ಇವ್ರ ಲೆವೆಲ್ ಏನು, ಇವನ್ ಲೆವೆಲ್ ಏನು? ಇವನು ಬಿರೇ ಇವಾಗ ಅವರು ಈ ಜಗತ್ತನ್ನು ಬಿಟ್ಟು ಹೋದಾಗ ಶ್ರೀಧರ್ ಸಾಹೇಬರು, ಮಿಸ್ಟರ್ ಅಗ್ನಿ ಶ್ರೀಧರ್ ಅವರು ನಡೆದಿದ್ದು ಘಟನೆಯನ್ನು ಹೇಳಿದ್ದಾರೆ. ಏನ್ ನಡೀತು, ಏನಿಲ್ಲ, ಇವ್ರ ಫೀಲ್ಡ್ ಯಾಕೆ ಬಂದ್ರು, ಮುತ್ತುಪುರಾಯ ಅವರು ಯಾವಾಗ ಫೀಲ್ಡ್ಗೆ ಬಂದ್ರು, ಆಮೇಲೆ ಅವ್ರು ಏನ್ ಮಾಡಿದ್ರು, ಇವ್ರು ಏನ್ ಮಾಡಿದ್ರು. ಫಸ್ಟ್ ಇವರು ಏನ್ ಮಾಡಿದ್ದಾರೆ, ಈ ದಾದಾಗಿರಿ ದಿನಗಳ ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಡೀಟೇಲ್ ಆಗಿ ಯಾರು ಏನೇನ್ ಮಾಡಿದ್ರು, ಏನೇನ್ ಮಾಡಿಲ್ಲ, ಯಾರು ಪಿಕ್ ಪಾಕೆಟ್ ಹೊಡೆದ್ರು, ಯಾರು ಮಜೂರ್ ಕೆಲಸ ಮಾಡಿದ್ರು, ಎಲ್ಲ ಅದರಲ್ಲಿ ಪಿನ್ ಟು ಪಿನ್ ಯಾವ ಕೇಸ್ ಯಾವ ಟೈಮಲ್ಲಿ ಯಾರ್ಯಾರಿಗಾಯ್ತು, ಯಾರ್ಯಾರಿಗಿಲ್ಲ, ಅದೆಲ್ಲ ಹೇಳಿದ್ದಾರೆ ಅವರು. ಎಲ್ಲ ಒಂದೊಂದು ಆಳೆಯನ್ನು ಬಿಚ್ಚಿ ಹೇಳಿದ್ದಾರೆ, ಯಾವ ರೀತಿ ಆಯ್ತು, ಏನಾಯ್ತು. ಇದು ದಾದಾಗಿರಿಯ ದಿನಗಳು ಬರೆದಾಗ ಮಿಸ್ಟರ್ ಮುತ್ತುಪುರಾಯ ಅವರು ಜೀವಂತವಾಗಿದ್ರು. ಅವರು ರೌಡಿಸಮ್ ಮಾಡ್ತಾ ಇದ್ರು. ಅವರು ಅಂಡರ್ವರ್ಲ್ಡ್ ಅಲ್ಲಿ ಇದು ಅವರು ಆಕ್ಟಿವಿಟಿ ಇದ್ರು, ಎಲ್ಲ ಇದ್ರು ಅವರು.
ಬಟ್ ಈ ಅವಿವೇಕಿ ಇವನಿಗೆ ಗೊತ್ತೇ ಇಲ್ಲ. ಇವನಿಗೆ ದಾದಾಗಿರಿ ದಿನಗಳು ಓದಿಲ್ಲ, ಆ ದಿನಗಳು ಪಿಕ್ಚರ್ ನೋಡಿಲ್ಲ. ಮತ್ತೆ ಒಂದು 3-4 ಪಿಕ್ಚರ್ಗಳು ತೆಗೆದ್ರು, ಅದರಲ್ಲಿ ಯಾವುದು ಅಷ್ಟು ನೋಡಿದ ಇದು ಬಂದಿಲ್ಲ. ಎದೆಗಾರಿಕೆ ನೋಡಿಲ್ಲ, ಎದೆಗಾರಿಕೆ ನೋಡಿಲ್ಲ. ಈ ಅವಿವೇಕಿಗೆ ಏನು ಗೊತ್ತಿಲ್ಲ. ಯಾವನು ಪಿಕ್ ಪ್ಯಾಕೆಟ್ ಅಂತ ಕಾಣಿಸ್ತಾನೆ, ನೋಡಕ್ ಹಂಗೆ ಇದ್ದಾನೆ. ಅದು ಕನ್ನಡಕ ಇದು ಹಾಕೊಂಡು ಸ್ವಲ್ಪ ಆ ಥರನೇ ಒಂದು ಟೈಪಲ್ಲಿ ಇದ್ದಾನೆ. ಕನ್ನಡಕ ಹಾಕಿದ್ರು ಯಾವ ರೀತಿ ಹಾಕ್ಬೇಕು ಅಂತಾನೆ ಗೊತ್ತಿಲ್ಲ ಅವನಿಗೆ. ಯಾವ ಕನ್ನಡಕ ಹಾಕ್ಬೇಕು, ಎಷ್ಟೊಂದು ಹಾಕ್ಬೇಕು ಅಂತಾನು ಗೊತ್ತಿಲ್ಲ. ಅವ್ನು ಯಾವನ ಕಾಂಜಿ ಪಿಂಜಿ ಫುಟ್ಪಾಟ್ ಕನ್ನಡಕ ಹಾಕೊಂಡ್ಬಿಟ್ಟಿದ್ದಾನೆ. ಫುಟ್ಪಾಟ್ ಫೆಕ್ಸ್ ಹಾಕೊಂಡ್ಬಿಟ್ಟು ಶ್ರೀಧರ್ ಸಾಹೇಬ್ರಿಗೆ ಏಕೋಶನದಲ್ಲಿ ಮಾತಾಡ್ತಾನೆ. ಯಾವುದ್ರಲ್ಲಿ ಯಾವ ಮಟ್ಟವಾಗಿ ಮಾತಾಡ್ತಾನಂದ್ರೆ ಏಕೋಶನದಲ್ಲಿ ಮಾತಾಡ್ತಾ ಇದ್ದಾನೆ. ಅವ್ರ ಮೊಮ್ಮಗ ಅವರು ಅಷ್ಟಿದ್ದಾನೆ, ಅವ್ರ ಮೊಮ್ಮಕ್ಕಳು ಇದ್ದಾರಲ್ಲ ಅವನಷ್ಟು ಅವ್ರ ಮೊಮ್ಮಕ್ಕಳಿದ್ದಾರೆ. ಅವನ ವಯಸ್ಸು ಅಷ್ಟೇ ಇರೋದು. ಏನೋ ಜುಟ್ಟು ಅವನಿಗೆ ಮಾತಾಡೋ ಯೋಗ್ಯತೆ, ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ. ಅವ್ರ ಬಗ್ಗೆ ಅಲ್ಲ, ಈ ಫೀಲ್ಡಲ್ಲಿ ಯಾರನ್ನ ಇರ್ಬೋದು, ದೊಡ್ಡವರು ಸೀನಿಯರ್ಸ್ ಎಷ್ಟು ಜನ ಉಳಿದಿದ್ದಾರೆ, ಇವಾಗ ಎಷ್ಟು ಜನ ಒಳ್ಳೆಯವರಾಗಿ ಬಾಳ್ತಾ ಇದ್ದಾರೆ, ಎಷ್ಟು ಜನ ಒಳ್ಳೆ ದಾರಿ ಹಿಡ್ಕೊಂಡು ಬಾಳ್ತಾ ಇದ್ದಾರೆ. ಈ ಯಾರ್ಯಾರು ಏನೇನು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಈ ಅವಿವೇಕಿಗೆ ಗೊತ್ತೇ ಇಲ್ಲ. ಈ ಪಿಕ್ ಪಾಕೆಟ್ರಿಗೆ ಗೊತ್ತೇ ಇಲ್ಲ. ಇವ್ನು ಪಿಕ್ ಪಾಕೆಟ್ ನನ್ನ ಮಗ, ಮೊಬೈಲ್ ಕಳ್ಳ ಇವನು. ಅರ್ಥ ಆಯ್ತಾ? ಇನ್ನೊಂದು ಏನಂದ್ರೆ ಮಿಸ್ಟರ್ ಅಗ್ನಿ ಶ್ರೀಧರ್ ಅವರು ಈ ನಾಡಿಗೆ, ನಮ್ಮ ಕನ್ನಡ ನಾಡಿಗೆ ಏನೇನು ಕೊಟ್ಟಿದ್ದಾರಂತ ಈ ಬೇಕೂಪ್ ನನ್ನ ಮಗನಿಗೆ ಗೊತ್ತಿಲ್ಲ. ಇದು ಫಸ್ಟ್ ಆಫ್ ಆಲ್ ಇದು ನಾನು ಹೇಳ್ತಾ ಇರೋದು. ಒಬ್ಬ ಮುಸ್ಲಿಮ್ಸ್ ಆಗಿ, ನಾನು ಒಬ್ಬ ಮುಸಲ್ಮಾನ ಆಗಿ ನಾನು ಹೇಳ್ತಾ ಇದ್ದೀನಿ, ಈ ಕನ್ನಡ ನಾಡಿಗೆ ಇವರು ಏನೇನು ಕೊಟ್ಟಿದ್ದಾರೆ. ಫಸ್ಟ್ ಕನ್ನಡ ನಾಡು ಅಂತ ಹೇಳ್ತೀನಿ, ಆಮೇಲೆ ನಾನು ಭಾರತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಭಾರತದ ಬಗ್ಗೆ ಏನೇನೋ ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದು ಆಮೇಲೆ ಹೇಳ್ತೀನಿ. ತನ್ನ ಮನೆಯನ್ನು ಎಷ್ಟು ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅವ್ರು ಏನಂದ್ರೆ, ಎಲ್ಲೇ ಬಡವರಿಗೆ ಅನ್ಯಾಯ ಆಗಲಿ, ಅವರು ಯಾರ್ದು ಭೂಮಿ ಕಿತ್ಕೊಂಡಿಲ್ಲ, ಭೂಮಿ ಕೊಡಿಸಿದ್ದಾರೆ. ಎಲ್ಲೇ ಬಡವರಿಗೆ, ಒಬ್ಬ ಬಿಸ್ನೆಸ್ ಮೆನ್ಗೆ ತೊಂದರೆ ಆಗಲಿ, ಆ ಬಿಸ್ನೆಸ್ ಮೆನ್ ಬಂದು ಇನ್ನೊಬ್ಬ ಬಿಸ್ನೆಸ್ ಮೆನ್ ಏನೋ ಅವನಿಗೆ ದ್ರೋಹ ಮಾಡಿದ್ರೆ, ಅನ್ಯಾಯ ಮಾಡಿದ್ರೆ, ಅವ್ರಿಗೆ ಇಬ್ಬರಿಗೂ ಕುಣಿಸಿ ಕಾಂಪ್ರಮೈಸ್ ಮಾಡಿಸಿ ಅವ್ರ ಅಧಿಕಾರನ ಅವ್ರಿಗೆ ಕೊಡಿಸಿದ್ದಾರೆ. ನಮ್ಮ ಶ್ರೀಧರ್ ಸಾಹೇಬರು ಬ್ಯಾಂಡ್ ಕೈ ಹಾಕಿಲ್ಲ, ಬ್ಯಾಂಡ್ ವ್ಯವಹಾರಕ್ಕೆ ಕೈ ಹಾಕಿಲ್ಲ. ಈ ಇಸ್ಪೀಟ್ ಆಡೋ ಜೂಜ್ಗಾರಿಕೆ ಇದೆಯಲ್ಲ, ಕ್ಲಬ್ಗೆ ಯಾವತ್ತು ಗ್ಯಾಮ್ಲಿಂಗ್ಗೆ ಕೈ ಹಾಕಿಲ್ಲ. ಅರ್ಥ ಆಯ್ತಾ? ಆಮೇಲೆ ಈ ರೈಸ್ ಕೋರ್ಸ್ನಲ್ಲಿ ಕೈ ಹಾಕಿಲ್ಲ. ಯಾವುದೇ ಕೆಟ್ಟ ಕೆಲಸ, ಈ ಸೂಳೆ ಕೆಲಸಕ್ಕೆ ಕೈ ಹಾಕಿಲ್ಲ, ಯಾವುದಕ್ಕೂ ಆಗಿಲ್ಲ. ಒಂದು ವಿಷಯ ಹೇಳಕ್ ನಿಮ್ಗೆ ಇಷ್ಟಪಡ್ತೀನಿ ನಾನು. ಶ್ರೀಧರ್ ಸಾಹೇಬರು ಫಿಲ್ಮ್ ಡೈರೆಕ್ಟರ್ ಆದ್ರು. ಫಿಲ್ಮ್ ಡೈರೆಕ್ಟರ್ ಆಗಿ ಒಂದು ಚಿತ್ರವನ್ನು ಮಾಡ್ತಾ ಇದ್ರು. ನಾನು ಹೇಳಿದೆ, ಒಂದು ದಿವಸ ನಾನು ಕೂತ್ಕೊಂಡಿದ್ದೆ, ಅಣ್ಣ ಒಂದು ಕೆಲಸ ಮಾಡೋಣ ಅಣ್ಣ, ಇದು ನಮ್ಮ ಪಿಕ್ಚರಲ್ಲಿ ಒಂದು ಐಟಮ್ ಸಾಂಗ್ಸ್ ಹಾಕೋಣ ಅಣ್ಣ ಅಂದೆ. ನನಗೆ ಬಾಯಿಗೆ ಬಂದಾಗ ಬೈದಾಕ್ಬಿಟ್ಟು ಥೂ, ಆ ಕೆಲಸ ಮಾಡಕ್ ನನಗೆ ಹೇಳ್ತೇನೆ ನೀನು ಆ ಬುದ್ಧಿಗಿದ್ದಿ ಇದೆಯಲ್ಲ ನಿನಗೆ. ಇನ್ನೊಂದ್ಸತಿ ಹೇಳಿದ್ರೆ ಕಪ್ಪಾಳಿಗೆ ಬರ್ಸ್ತೀನಿ. ಇನ್ನೊಂದ್ಸತಿ ಆ ಮಾತು ನೀನು ಬಂದ್ರೆ ಕಪ್ಪಾಳಿಗೆ ಬರ್ಸ್ತೀನಿ. ನಾನು ದುಡ್ಡು ಸಂಪಾದನೆ ಮಾಡಕ್ಕೆ ನಾನು ಈ ಕೆಲಸವನ್ನು ಮಾಡ್ತಾ ಇಲ್ಲ. ನಾನು ಈ ಕೆಲಸ ಇನ್ನೊಬ್ಬರಿಗೆ ಒಂದು ಮೆಸೇಜ್ ಕಳ್ಸೋಣ, ಒಳ್ಳೆ ಮೆಸೇಜ್ ಕೊಡೋಣ ಅಂತ ನಾನು ಈ ಕೆಲಸ ಮಾಡ್ತಾ ಇರೋದು. ನನಗೇನು ಡೈರೆಕ್ಟರ್ ಆಗಿ ನಾನು ದುಡಿಮೆಯನ್ನು ಮಾಡಿ ನಾನು ದುಡಿಬೇಕಾದ್ದು ಏನಿಲ್ಲ. ಇವರು ಅವಾಗಿಂದಾನೇ ಹಣವಂತರು. ಇವರು ಊರಿಂದ ಜಮೀನುಗಳು ಇನ್ನೂ ತಂದೆ ತಾತ ಜಮೀನುಗಳು ಇನ್ನೂ ಅವೆ. ಅವ್ರು ಮಾರಿ ಜೀವನ ಪೂರ್ತಿ ತಿಂದ್ರು ಅವರು ಆ ಜಮೀನು ಮಾರಕ್ ಆಗೋದು ಇಲ್ಲ, ಅಷ್ಟೊಂದು ಇದೆ. ಇದು ಯಾರಿಗೂ ತುಂಬಾ ಸುಮಾರೇನು ಕಮ್ಮಿ ಗೊತ್ತಿರೋದಿದು. ಇದು ಗೊತ್ತೇ ಇಲ್ಲ ಜನಗಳಿಗೆ. ನಾನೇನು ಹೇಳ್ತಾ ಇದ್ದೀನಿ, ಈ ಅವಿವೇಕಿ ಮಾತಾಡಕ್ ಮುಂಚೆ ಒಬ್ಬ ಹಿರಿಯ ಮನುಷ್ಯ, ಒಬ್ಬ ನನಗೆ ತಂದೆ ಸ್ಥಾನದಲ್ಲಿರೋ ಮನುಷ್ಯ, ಈ ನನ್ನ ಮಗನಿಗೆ ತಾತನ ಸ್ಥಾನದಲ್ಲಿ ನನ್ನ ಮಗನಿಗೆ ಸಮಾನ. ಇವನು ಹೆಂಗಿರ್ಬೇಕು? ಒಬ್ಬ ಹಿರಿಯನ ಬಗ್ಗೆ ಮಾತಾಡಕ್ಕೆ 1000 ಸತಿ ಯೋಚನೆ ಮಾಡಿ ಒಂದು ನುಡಿಯನ್ನು ನುಡಿಬೇಕು. ಆ ನುಡಿ ನುಡಿದಾಗ ಕೆಟ್ಟದ್ದು ಒಳ್ಳೇದು ಅಂತ ತಿಳ್ಕೊಂಡು ನುಡಿಬೇಕು. ಮಾತಲ್ಲಿ ತೂಕ ಇರಬೇಕು. ಏನ್ ಹೇಳಿದ, ಫೋನ್ ಮಾಡಿ ನೀನು
ಕೇಳಪ್ಪ, ಏನ್ ಶ್ರೀಧರ್ ಸಾಹೇಬ್ರೆ ಈ ತರ ಹೇಳಿದಿರಲ್ಲ, ಇದು ಸತ್ಯನ ಅಂತ ತಿಳ್ಕೊ. ಸತ್ಯ ಇದ್ರೆ ನಿನಗೆ ಮನ್ಸಿಗೆ ಒಪ್ತಾ ಇಟ್ಕೋ, ಇಲ್ಲ ಬಿಟ್ಟಾಕು. ಮುತ್ತುಪುರ ನಿಮ್ಮಪ್ಪನ ಇಲ್ಲ ನಿಮ್ಮ ಅಣ್ಣನ, ಇಲ್ಲ ನಿಮ್ಮ ಮಾವನ, ಇಲ್ಲ ನಿಮ್ಮ ವಂಶದಲ್ಲಿ ಯಾರಿಗನ್ನ ನೀನು ಅವ್ರಿಗೆ ಮದುವೆ ಮಾಡಿದ್ಯಾ? ಏನಿಲ್ವಲ್ಲ. ನಿನ್ನಂತ ಸಾವಿರಾರು ಲೈಕರ್ಸ್ ಇದ್ದಾರೆ, ಜೀವ ಕೊಡೋರು, ಜೀವ ತಗೊಳ್ಳೋರು ಅವ್ರ ಹತ್ರ ಇದ್ರು ಜನಗಳು. ಅರ್ಥ ಆಯ್ತಾ? ಅವರೇ ಏನೋ ಮಾತಾಡಿಲ್ಲ. ನೀನ್ ಯಾರೋ ಪುರಾಡಿಗಳು ಹೆಸರು ಮಾತು ಕೇಳ್ಕೊಂಡ್ಬಿಟ್ಟು, ನೀನ್ ಯಾರೋ ತಲೆ ಹಿಡಿಕ್ರ ಮಾತು ಕೇಳ್ಕೊಂಡ್ಬಿಟ್ಟು ನೀನ್ ಇಲ್ದಿರೋದು ಪಲ್ದಿರೋದೆಲ್ಲ ಮಾತಾಡ್ತಾ ಇದೆಯಲ್ಲ, ಇದಕ್ಕೆ ನೀನು ಶೋಭಾ ತರಲ್ಲ ಇದು. ಇನ್ನ ನೀನ್ ಮಗು, ನೀನ್ ಬಚ್ಚನ್ ತರ ಇರು, ಹುಡುಗ ನೀನು, ಇನ್ನೂ ಹುಡುಗನ ತರ ಇದು. ನಿನ್ ಲೈಫ್ ತುಂಬಾ ಇದೆ. ಒಂದೊಂದು ನುಡಿ ನುಡಿದಂತ ನಡಿ ಅನ್ನೋರು ನಮ್ಮ ಶ್ರೀಧರ್ ಸಾಹೇಬರು. ಅದು ಗೊತ್ತಾ ನಿನಗೆ? ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಕೆಲಸ ಮಾಡಬೇಕು, ಒಬ್ಬ ಪತ್ರಕರ್ತ ಆಗ್ಬೇಕಂದ್ರೆ ಅದು ಅವನಿಗೆ ಎಷ್ಟು ತಿಳುವಳಿಕೆ ಇರಬೇಕು, ಆ ಮನುಷ್ಯ ಎಷ್ಟು ನೀಟಾಗಿರ್ಬೇಕು. ಅವನೇ ಪೆನ್ ಬರೆಯೋನು, ಪೆನ್ ಹಿಡಿಯೋನು. ತನ್ನ ಜಾತಿ ಮಾರ್ಕೊಂಡು ತಿನ್ನೋ ಯಾವತ್ತು ಪೆನ್ ಹಿಡಿಯಲ್ಲ, ತನ್ನ ಕೈ ಮಾರ್ಕೊಂಡು ತಿನ್ನೋನೆ ಪೆನ್ ಹಿಡಿಯೋದು. ನೀನು ಜಾತಿ ಮಾರ್ಕೊಂಡು ತಿನ್ನೋ ನೀನು ಹೋಗಿ ಅದು ನಾನು ಟೋಪಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಒಬ್ಬ ಸಾಹೇಬಿ ಮಾತಾಡ್ತಾ ಇದ್ದ ಅಂತ ನಿನ್ಗೆ ಗೊತ್ತಾಗ್ಬೇಕು. ನಮ್ಮ ಕನ್ನಡಿಗಳು, ನಮ್ಮ ಕನ್ನಡದ ಕಣ್ಮಣಿಗಳು ಯಾವತ್ತು ರಿವರ್ಸ್ ಆಯ್ತಾರೋ ಆವತ್ತು ನೀನ್ ವಂಶ ಇರಲ್ಲ. ನೀನಂತೂ ಬಿಟ್ಟಾಕೋ, ನೀನ್ ವಂಶ ಇರಲ್ಲ. ನನ್ನ ಮಗನೇ ಇಲ್ದಿರೋದೆಲ್ಲ ಮಾತಾಡ್ತೀಯ, ಏಕೋಶನದಲ್ಲಿ ಮಾತಾಡ್ತೀಯನಲ್ಲ ಈ ಬಚ್ಚ. ಏಕೋಶನದಲ್ಲಿ ಮಾತಾಡ್ತೀಯ. ಧೈರ್ಯ ಇದ್ರೆ ನೀನ್ ಹೇಳೋ, ಎಲ್ಲಿ ಬರ್ಬೇಕು ನಾನೇ ಬಂದು ಮಾತಾಡ್ತೀನಿ. ಎಲ್ಲಿ ಬರ್ಬೇಕು ಹೇಳೋ, ಅದು ಲೀಗಲ್ ಆಗಿ ಒಬ್ಬನೇ ಬಂದು ನಿನಗೆ ತಿಳುವಳಿಕೆ ಕೊಟ್ಟು ಬರ್ತೀನಿ. ಶ್ರೀಧರ್ ಯಾರು ಅಂತ ನಿನಗೆ ತೋರಿಸ್ಬಿಟ್ಟು ಬರ್ತೀನಿ. ಶ್ರೀಧರ್ ಯೋಚನೆ ಏನಂತ ನಿನಗೆ ತಿಳಿಸ್ಬಿಟ್ಟು ಬರ್ತೀನಿ. ಶ್ರೀಧರ್ ಮನ್ಸಲ್ಲಿ ಏನಿದೆ ಅಂತ ನಾನು ನಿನ್ಗೆ ಹೇಳ್ಬಿಟ್ಟು ಬರ್ತೀನಿ. ನಾನು ಶ್ರೀಧರ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿನಗೆ ಗೊತ್ತಾಗ್ಲಿ ಶ್ರೀಧರ್ ಸಾಹೇಬ್ರ ಬಗ್ಗೆನೇ ನಾನು ಮಾತಾಡ್ತಾ ಇದ್ದೀನಿ ಅಂತ. ಇದು ತುಂಬಾ ಅರ್ಥ ಮಾಡ್ಕೋ. ನನ್ನ ತಂದೆ ಸ್ಥಾನದಲ್ಲಿರೋ ಮನುಷ್ಯ ಅವರು. ನನಗೇನು ನೀನು ಹೇಳ್ತಾ ಇದೆಯಲ್ಲ, ನನ್ಗೆ ಯಾವುದಕ್ಕೂ ಸಂಬಂಧ ಇಲ್ಲ, ನಾನು ರೌಡಿ ಅಲ್ಲ, ನಾನು ಹೆಂಡ್ರವಲ್ಡ್ ಅಲ್ಲ, ನಾನು ಇದಲ್ಲ ಅದಲ್ಲ ಅಂತ ಇದೆಯಲ್ಲ, ಮತ್ತೆ ಇದ್ಯಾಕೆ ನೀನು ಈ ಕೆಟ್ಟ ಮಾತುಗಳು ನಿನ್ನ ಬಾಯಲ್ಲಿ ಬರ್ತಾ ಇದೆಯಲ್ಲ, ಯಾತಕ್ಕೆ ಬರ್ತಾ ಇದೆ? ನಿನಗೆ ಮುತ್ತುಪ್ಪರಾಯ ಬಗ್ಗೆ ಮಾತಾಡಿ ನೀನು ಕ್ರೆಡಿಟ್ ತಗೊಂಡು ನೀನು ಕರ್ನಾಟಕದ ಬೆಂಗಳೂರನ್ನ ಬ್ಯಾಂಡ್ಗಳು ನಡ್ಸಕ್ಕೆ ನೀನು ಇದು ಮ್ಯಾಜಿಕ್ ಮಾಡ್ತಾ ಇರೋದು. ನೀನು ಬ್ಯಾಂಡ್ಗಳು ನಡ್ಸಕ್ಕೆ, ಜೂಜ್ ಅಡ್ಡ ನಡ್ಸಕ್ಕೆ ನೀನು ಮ್ಯಾಜಿಕ್ ಮಾಡ್ತಾ ಇರೋದು. ಇದು ನನಗೆ ಚೆಂದಾಗಿ ಗೊತ್ತು. ನನಗೂ ಒಂಚೂರು ನೆಟ್ವರ್ಕ್ ಇದೆ. ಶ್ರೀಧರ್ ಅಂದ್ರೆ ಯಾವುದೋ ಇದೆ ನೆಟ್ವರ್ಕ್ ನಿನ್ಗೆ. ಒಬ್ಬ ತೂಕವಾದ ಮನುಷ್ಯ, ಒಬ್ಬ ಒಳ್ಳೆ ಮನುಷ್ಯ, ಇನ್ನೊಬ್ಬರ ಬಗ್ಗೆ ನೋಡೋ, ತನ್ನ ಮನೆ ಯಾವತ್ತು ಗಾಜಿಂದಿರುತ್ತೋ ಇನ್ನೊಬ್ಬರ ಮನೆಗೆ ಒಂದು ಕಲ್ಲು ಹಾಕಲ್ಲ. ಯಾವನ್ ಮರ್ಯಾದೆಸ್ತನ ಇರ್ತಾನೋ ಅವ್ನು ಇನ್ನೊಬ್ರು ಮರ್ಯಾದೆ ಕೈ ಹಾಕಲ್ಲ, ಧಕ್ಕೆ ಮಾಡಲ್ಲ ಅವನು. ನಿನಗೆ ಮಾನ ಮರ್ಯಾದೆ ಏನನ ಇದೆಯೋ ನಿನಗೆ? ಲೋಫರ್, ಮರ್ಯಾದಿಂದ ಹೇಳ್ತಾ ಇದ್ದೀನಿ. ಈ ಏಕೋಶನದಲ್ಲಿ ಮಾಡೋದೇ ಫೀಲ್ಡ್ ಮಾಡಿ ನೀನು 1 ವರ್ಷ ನೀನು ಬದುಕಿರೋ ನೋಡೋಣ, ಈ ಕಾಲದಲ್ಲಿ. ಅವರು ಆ ಕಾಲದಿಂದ ಫೀಲ್ಡ್ ಮಾಡ್ಕೊಂಡ್ ಬಂದವ್ರೆ, ಇನ್ನೂ ಬದುಕಿದಾರಂದ್ರೆ ಅವ್ರ ಒಳ್ಳೆ ಗುಣ, ಅವ್ರ ಒಳ್ಳೆ ಮನಸ್ಸು, ಅವ್ರ ಒಳ್ಳೆ ಅಭ್ಯಾಸಗಳು, ಅವ್ರದ್ದು ಒಳ್ಳೆ ಎಲ್ಲ ಯಾವ್ದು ಯೋಚನೆ ಇದೆಯೋ ಎಲ್ಲ ಒಳ್ಳೆ ಯೋಚನೆ ಇದೆ. ಅವ್ರದ್ದು ಒಳ್ಳೆ ಮನಸ್ಸಿದೆ, ಒಳ್ಳೆ ಹೃದಯ ಇದೆ. ಅದಕ್ಕೋಸ್ಕರ ಅವರು ಇಷ್ಟು ದೂರವಾಗಿ ಎಲ್ಲಾರ್ಗೆ ಸಹಾಯ ಮಾಡಿಕೊಂಡು, ಎಲ್ಲಾರ್ಗೆ ಮನೆ ನಿಲ್ಸ್ಕೊಂಡು, ಎಲ್ಲಾರ್ಗೆ ದಿಸಕ್ಕೆ 26 ಜನ ಕಂಜಿ ಪಿಂಜಿ 26 ಜನ ಬಂದು ತನ್ನ ವಂಶ ಕೆಟ್ಟೋಗಿದೆ ಅಣ್ಣ, ನನ್ನ ಮನೆ ಕೆಟ್ಟೋಗಿದೆ, ನನ್ನ ಆಸ್ತಿ ಹೋಗ್ಬಿಟ್ಟಿದೆ, ನಂದು ಇದು ಹೋಗ್ಬಿಟ್ಟಿದೆ ಅಂತ ಬಂದು ಅವ್ರ ಹತ್ರ ಸಹಾಯ ತಗೊಂಡು ಹೋಗ್ತಾರೆ. ಅವ್ರು ಕೂತಿದ್ದ ಜಾಗದಲ್ಲಿ ಪೊಲೀಸವ್ರಿಗೆ ಕೇಳ್ಕೊಳ್ಳೋ ಪೊಲೀಸರಿಗೆ ಕೇಳ್ಕೊ ಶ್ರೀಧರ್ ಯಾರು ಅಂತ. ಶ್ರೀಧರ್ ಬಗ್ಗೆ, ಶ್ರೀಧರ್ ಅವ್ರಿಗೆ ಪೊಲೀಸವ್ರ ಬಗ್ಗೆ ಇರೋ ಗೌರವ, ಪೊಲೀಸರು ಇರೋ ಅಭಿಮಾನ, ಅವ್ರ ಮೇಲೆ ಅವ್ರಿಗಿರೋ ಪ್ರೀತಿ ಯಾರಿಗೂ ಇಲ್ಲ. ಇಷ್ಟು ದಿವಸ ಯಾರು ಬದುಕಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಇವರು ಕಾಲು ಇಳ್ದಿ ಬಾಳೋರಲ್ಲ, ತಲೆ ಹಿಡ್ದಿನೂ ಬಾಳೋರಲ್ಲ, ನಾಲಿಗೆ ಇಟ್ಕೊಂಡು ನಿಯತ್ತಿಟ್ಕೊಂಡು ಬಾಳೋರು ಇವರು.
ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋ. ನೋಡು, ಅವ್ರಿಗೂ ಇವಾಗ ಎಷ್ಟೋ ಸಾವಿರಾರು ಫೋನ್ ಬರ್ತಾ ಇದೆ, ಅಣ್ಣ ಯಾವನೋ ಈ ತರ ಹೇಳ್ತಾ ಇದ್ದಾನೆ, ಆ ತರ ಹೇಳ್ತಾ. ದೇವ್ರು ಒಳ್ಳೆ ಬುದ್ಧಿ ಕೊಳ್ಳಪ್ಪ ಅವನಿಗೆ, ಬಿಡು ಹೋಗ್ಲಿ, ಇರ್ಲಿ, ಯಾರೋ ಹೇಳ್ತಾ ಇದ್ದಾನೆ ಬಿಡಪ್ಪ. ನಾನೇ ಏನೋ ಒಂದ್ ಮಾತು ಏನೋ ಅವ್ನ್ ನನ್ನ ಮಾತು ಅವ್ನಿಗೆ ಇಡಿಸದೇ ಇದ್ದಿರ್ಬೋದು, ಅದಕ್ಕೆ ಅವನು ಏನೋ ಹೊಗಳ್ತಾ ಇದ್ದಾನೆ, ಬಿಟ್ಬಿಡು. ಯಾವತ್ತೂ ಅಷ್ಟೇ, ಆನೆ ಹೋಯ್ತಾ ಇರುತ್ತೆ, ನಾಯಿ ಬೊಗಳ್ತಾ ಇರುತ್ತೆ. ಆ ಆನೆಗೆ ಏನು ಕಷ್ಟ ಆಗಲ್ಲ, ನಾಯಿನಿಗೇನೆ ಕಷ್ಟ ಆಗೋದು. ನಾಯಿ ಯಾವನು ಬೊಗಳ್ತಾನೋ ಅವನಿಗೇನೆ ಕಷ್ಟ ಆಗೋದು. ಬೊಗಳಿ 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 ಅವನಮ್ಮ ಅನ್ನ ನೀರಿಲ್ದೆ ಸಾಯ್ತಾನೆ ನನ್ಗೆ ಅವನು. ಅಷ್ಟೇ ನೋಡೋ, ಒಬ್ಬ ಹಿರಿಯ ಪತ್ರಕರ್ತರು, ಒಬ್ಬ ನೋಡೋ ಫೀಲ್ಡ್ ಯಾವತ್ತು ಯಾವನ ಮಾಡಿರ್ಬೇಕು. ನಿನ್ ವಂಶದಲ್ಲ ಎಷ್ಟೋ ಜನ ಪಿಕ್ ಪಾಕೆಟ್ರು, ನೀನೇ ಪಿಕ್ ಪಾಕೆಟ್ರು. ನೀನ್ ವಂಶದಲ್ಲಿ ಎಷ್ಟೋ ಜನ ಪಿಕ್ ಪಾಕೆಟ್ರು ಇರ್ಬೋದು. ಇವಾಗ ಅವರೆಲ್ಲ ಒಳ್ಳೆಯವರಾಗಿದ್ದಾರೆ. ಇವಾಗ ಕೆಟ್ಟ ಹೆಸರು ತಗೊಂಡು ಕರೀತಾರ ಅವನಿಗೆ, ಪಿಕ್ ಪಾಕೆಟ್ರು ಅಂತಾರ, ಹೇಳ್ತಾರ? ಅವ್ರೇನು ಪಿಕ್ ಪಾಕೆಟ್ ಕೆಲಸ ಮಾಡಿಲ್ಲ, ಅವ್ರೇನು ಸಣ್ಣ ಪುಣ್ಣ ಕೆಲಸ ಮಾಡಿಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಇದುವರೆಗೂ ಒಂದು ರೆಕಾರ್ಡ್ ಇದೆ. ಶ್ರೀಧರು ನನಗೆ ಕರೆದ್ಬಿಟ್ಟು 1 ಕೋಟಿ ಕೇಳ್ದ, 50 ಲಕ್ಷ ಕೇಳ್ದ ಅಂತ ಚರಿತ್ರದಲ್ಲೇ ಇಲ್ಲ. ಇದುವರೆಗೂ ಮಾಡಿಲ್ಲ, ಇನ್ನು ಮುಂದೆ ಮಾಡೋದು ಇಲ್ಲ. ಅವರು ದಾನಶೂರ, ಕೊಡೋರು, ಅವ್ರಿಗೆ ತಗೊಳ್ಳೋದು ಗೊತ್ತಿಲ್ಲ. ಒಂದು ಬಿಸ್ನೆಸ್ ಮ್ಯಾನ್ ಅವರು, ಬಿಸ್ನೆಸ್ ಮಾಡಿ ದುಡ್ದು ತಿನ್ನೋರು ಅವರು. ಅರ್ಥ ಆಯ್ತಾ? ನಿನ್ನಂತ ಕಾಂಜಿ ಪಿಂಜಿಗಳೇ, ನಿನ್ನಂತ ಹೇಡಿಗಳಲ್ಲ. ನೀನು ಹೇಡಿ ನನ್ನ ಮಗ. ನೀನು ಸ್ವಲ್ಪ ಇನ್ನೊಂದ್ಸತಿ ಏಕೋಶನದಲ್ಲಿ ಏನೋ ನಾವು ಮಾತಾಡಿದ್ರೆ ನಿನ್ ಮೇಲೆ ಕಾನೂನು ಕ್ರಮ ತಗೋಬೇಕಾಗತ್ತೆ, ಕಾನೂನಿಂದ ಕ್ರಮ ತಗೋಬೇಕಾಗತ್ತೆ. ಇವಾಗಲೇ ಹೇಳ್ತಾ ಇದ್ದೀನಿ, ಕನ್ನಡದ ಕಣ್ಮಣಿಗಳು, ಕನ್ನಡ ನಾಡಿನ ಮಕ್ಕಳು ಯಾವತ್ತು ಬೀಳ್ತಾರ ನಿನ್ಗೆ, ಆವಾಗ ನೀನು ಬಚ್ಚಿಕೊಳ್ಳೋಕ್ ಜಾಗ ಇರಲ್ಲ. ಚೆನ್ನಾಗಿ ಜ್ಞಾಪನ ಇಟ್ಕೋ. ಇನ್ ಮುಂದೆ ನಾನು ಏನು ಹೇಳಕ್ಕೋ ಹೊಲ್ಸ್ ಮಾತು ಹೇಳಕ್ ನಾನು ಇಷ್ಟಪಡಲ್ಲ. ಯಾಕಂದ್ರೆ ನೀನೊಬ್ಬ ಹೊಲ್ಸ್ಗಾರ ಅಂತ ಹೇಳ್ಬಿಟ್ಟು ನಾನು ಹೊಲ್ಸ್ ಮಾತಾಡಿದ್ರೆ ನಿನ್ನಲ್ಲಿ ನನ್ನಲ್ಲಿ ಏನು ವ್ಯತ್ಯಾಸನೇ ಇರಲ್ಲ. ಅರ್ಥ ಆಯ್ತಾ? ನಾನು ಒಬ್ಬ ಮುಸ್ಲಿಮ್ಸ್, ನಾನು ಒಬ್ಬನ ಅಲ್ಲ. ಗೌಡ್ರು ಇರ್ಲಿ, ಮುಸ್ಲಿಮ್ಸ್ ಇರ್ಲಿ, ತಿಗಳಿರ್ಲಿ, ಆಮೇಲೆ SC/ST ಇರ್ಲಿ, ಯಾರೇ ಇರ್ಲಿ, ಶ್ರೀಧರ್ ಅವ್ರ ಹತ್ರ ಬಂದ್ರೆ ಒಂದು ಪ್ರೀತಿ ಅಭಿಮಾನದಿಂದ ಕೂತ್ಕೊಂಡು ಮಾತಾಡಿ, ಅವ್ರಿಗೆ ಪಕ್ಕದಲ್ಲಿ ಒಂದು ಚೇರ್ ಹಾಕಿ ಕುಣಿಸ್ಬಿಟ್ಟು, ಅವ್ರಿಗೆ ಕಾಫಿ ಟೀ ಟೈಮ್ ಇದ್ರೆ ಕಾಫಿ ಟೈಮ್ ಟೀ ಕೊಡ್ತಾರೆ, ಊಟದ ಟೈಮ್ ಇದ್ರೆ ಊಟದ ಟೈಮ್ ಕೊಡ್ತಾರೆ. ಅವ್ನ್ ಯಾವನನ್ನ ಡ್ರಿಂಕ್ಸ್ ಮಾಡೋನು ಇದ್ರೆ ಬೇರೆಯವ್ರಿಗೆ ಹೇಳ್ತಾರಪ್ಪ, ಇವ್ನ್ ಸಾಯಂಕಾಲ ಆಯ್ತು ಡ್ರಿಂಕ್ಸ್ ಮಾಡೋನು, ಸ್ವಲ್ಪ ಡ್ರಿಂಕ್ಸ್ ಮಾಡಿಸಿ ಮನೆಗೆ ಬಿಟ್ಬಿಡಪ್ಪ ಅಂತಾರೆ. ಅಂತ ಒಳ್ಳೆ ಗುಣ, ಅಂತ ಒಳ್ಳೆ ವ್ಯಕ್ತಿಗೆ ನೀನು ಈ ಕ್ವಶನದಲ್ಲಿ ಮಾತಾಡಿದ್ರೆ, ಇದು ಲಾಸ್ಟ್ ಕೇಳಿರೋದು ನಿನಗೆ. ಆವಾಗಲೇ ನಾನು ಉತ್ತರ ಕೊಡ್ತಾ ಇದ್ದೆ. ರಂಜಾನ್ ತಿಂಗಳಿತ್ತು, ರಂಜಾನ್ ತಿಂಗಳಲ್ಲಿ ಕೆಟ್ಟದ್ದು ಮಾತಾಡೋಗೆ ನಮ್ಮ ಅಭ್ಯಾಸ ಇಲ್ಲ, ಕೆಟ್ಟದ್ದು ಮಾಡೋದು ಇಲ್ಲ, ಕೆಟ್ಟದ್ದು ನೋಡೋದು ಇಲ್ಲ, ಕೆಟ್ಟದ್ದು ಸಹಿಸೋದು ಇಲ್ಲ. ಇವಾಗ ಹೇಳ್ತಾ ಇದ್ದೀನಿ, ರಂಜಾನ್ ಕಳೆದಿದೆ. ಇದು ನಿನಗೆ ವಿಡಿಯೋ ಅಂಡ್ ನನ್ನಿಂದ ಅಲ್ಲ, ನಮ್ಮ ಕನ್ನಡ ನಾಡಿನ ಕಣ್ಮಣಿಗಳು, ನಮ್ಮ ಕನ್ನಡ ನಾಡಿನ ಜನಗಳು ತಿರುಗಿ ಬೀಳ್ತಾರೆ. ಹುಷಾರಾಗಿರೋ. ನೀನ್ ಮಾತಾಡಬೇಕು, ನೀನೇನ ಕ್ಲಿಯರೆನ್ಸ್ ಮಾಡಬೇಕು, ಹೋಗು. ಮಾಧ್ಯಮದವರಿದ್ದಾರೆ, ಅಲ್ಲಿಂದ ನೀನ್ ಕ್ಲಿಯರೆನ್ಸ್ ತಗೋ. ಟಿವಿ ಚಾನೆಲ್ಗಳವೆ, ಬಾ ಡಿಬೇಟಿಗೆ ಬಾ, ಕೂತ್ಕೋ ಮಾತಾಡ್ತಾರೆ. ಅವ್ರು ಯಾರೇ ಇರ್ಲಿ, ಸಣ್ಣನೇ ಇರ್ಲಿ, ದೊಡ್ಡವನೇ ಇರ್ಲಿ, ಎಲ್ಲರಿಗೂ ಅವ್ರು ಮಾತಾಡ್ತಾರೆ. ಎಲ್ಲರಿಗೂ ತುಂಬಾ ಹೃದಯದಿಂದ ಮಾತಾಡ್ತಾರೆ. ಬಂದ್ ಮಾತಾಡು. ಇದು ಲಾಸ್ಟ್ ಮುಗೀತು. ಇನ್ ಮುಂದೆ ನಿನ್ನ ಜೀವನ ನೀನ್ ಹೆಂಗ್ ಬಾಳ್ಬೇಕು ನೀಡೋ, ಎಲ್ಲ ನಾವು ಬದುಕು, ಬಾಳು, ಚೆನ್ನಾಗಿರು. ನಾವು ನಮ್ಮ ಆಸೆನೂ ಅಷ್ಟೇ, ಎಲ್ಲರೂ ಚೆನ್ನಾಗಿರ್ಬೇಕು. ನಮ್ಮ ಕನ್ನಡ ನಾಡು ನಗುನಗುತ್ತಾ ಇರಬೇಕು. ನಮ್ಮ ಕನ್ನಡ ನಾಡಿನ ಮಕ್ಕಳು ನಗುನಗುತ್ತಾ ಇರಬೇಕು. ಎಷ್ಟೋ ಜನ ಹೊಟ್ಟೆಗಿಲ್ದೆ ಸಾಯ್ತಾವ್ರೆ, ಬಟ್ಟೆಗಿಲ್ದೆ ಸಾಯ್ತಾವ್ರೆ, ಕೆಲ್ಸಗಳಿಲ್ದೆ ಸಾಯ್ತಾವ್ರೆ. ಅವ್ರು ಹೋಗಿ ಸಹಾಯ ಮಾಡೋದು ನೋಡು ನಿನ್ ಕೈಯಲ್ಲಾದ್ರೆ. ನಿನ್ ಕೈಯಲ್ಲಾಗಿಲ್ಲ ಅಂದ್ರೆ ತೆಪ್ಪಕ್ಕೆ ಕೂತ್ಕೋ.